ವೆಲ್ಕಮ್ ಟು ಬಸ್ವ ಐಟೆಮಾನ್. ಇವತ್ತಿನ ಕೋಪ ಕ್ಲಾಸಲ್ಲಿ ಶಾರ್ಟ್ಕಟ್ ಕೀಸ್ ಬಗ್ಗೆ ನೋಡೋಣ. ಅಂದರೆ A to Z ಶಾರ್ಟ್ಕಟ್ ಕೀಸ್, ಕಂಟ್ರೋಲ್ ಬಟನ್ನ ಯೂಸ್ ಮಾಡಿಕೊಂಡು A to Z ಶಾರ್ಟ್ಕಟ್ ಕೀಸ್ ಯಾವ್ಯಾವ ಅಂತ ನೋಡೋಣ. ಫಸ್ಟ್ ಒನ್, ಯೂಸಿಂಗ್ ಶಾರ್ಟ್ಕಟ್ ಕೀಸ್ ಯೂಸಿಂಗ್ A to Z ಯೂಸಿಂಗ್ ಕಂಟ್ರೋಲ್ ಕೀ. ಇದು ಕಂಟ್ರೋಲ್ ಬಟನ್. ಇದನ್ನು ಯೂಸ್ ಮಾಡಿಕೊಂಡು ನಮ್ಮ ಕಂಪ್ಯೂಟ್ರಲ್ಲಿ ಅಥವಾ ನಮ್ಮ ಸಿಸ್ಟಮಲ್ಲಿ ಶಾರ್ಟ್ಕಟ್ ಕೀಸ್ನ ಯಾವ ಥರ ಬಳಸ್ಬೋದು ಅಂತ ನೋಡೋಣ. ಫಸ್ಟ್ ಕಂಟ್ರೋಲ್+A ಅಂತ ಅಥವಾ ಕಂಟ್ರೋಲ್+A ಅಂದರೆ ಯೂಸ್ಡ್ ಟು ಸೆಲೆಕ್ಟ್ ಆಲ್. ಇದನ್ನು ನೋಡೋಣ, ವರ್ಡಲ್ಲಿ ನೋಡೋಣ. = rand 2,2 ಈ ಥರ ತಗೊಂಡಾಗ ಇಲ್ಲಿ 2,2 ಅಂತ ತಗೊಂಡಾಗ 2 ಪ್ಯಾರಾಸ್ ಥರ ಬರುತ್ತೆ. ಇದು ಕಂಟ್ರೋಲ್+A ಮಾಡಿದಾಗ ಎಲ್ಲ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಬೋದು ಅಥವಾ ಕಾಪಿ ಮಾಡ್ಬೋದು, ಪೇಸ್ಟ್ ಮಾಡ್ಬೋದು. ಕಂಟ್ರೋಲ್+Aದು ಈ ಥರ ವರ್ಕ್ ಆಗುತ್ತೆ. ಕಂಟ್ರೋಲ್+A ಅಂದರೆ ಸೆಲೆಕ್ಟ್ ಆಲ್, A ಅಂದರೆ ಆಲ್. ನೆಕ್ಸ್ಟ್ ಕಂಟ್ರೋಲ್+B ಅಂದರೆ ಮೇಕ್ ದ ಬೋಲ್ಡ್, ಆ ವರ್ಡ್ಸ್ನ ಬೋಲ್ಡ್ ಮಾಡೋಕ್ಕೆ. ನೆಕ್ಸ್ಟ್ ಈಗ ಇವನ್ನ ವಿಡಿಯೋ ಅನ್ನೋದನ್ನ ಬೋಲ್ಡ್ ಮಾಡ್ಬೋದು. ಇಲ್ಲಿ B ಅಂತಾನು ಮಾಡ್ಬೋದು, ಇಲ್ಲ ಕಂಟ್ರೋಲ್+B ಅಂದರೆ ಬೋಲ್ಡ್ ಆಯ್ತಾ. ಯು ಕ್ಯಾನ್ ಆಲ್ಸೋ ಟೈಪ್ ದ ಕೀವರ್ಡ್. ಇದನ್ನ ಕಂಟ್ರೋಲ್+B ಮಾಡಿದ್ರೇನು ಬೋಲ್ಡ್ ಆಗುತ್ತೆ. ಇದು ಕಂಟ್ರೋಲ್+Bದು ಒಂದು ವರ್ಕ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕಂಟ್ರೋಲ್+C ಯೂಸ್ಡ್ ಫಾರ್ ಕಾಪಿ. ಸಿ ಅಂದ್ರೇನು ಕಾಪಿ, ಯೂಸ್ಡ್ ಫಾರ್ ಕಾಪಿ ಅಂದರೆ ಇದನ್ನ ಬೇರೆ ಕಡೆ ಕಾಪಿ ಮಾಡೋದಿತ್ತು. ಇದೊಂದೇ ಟೆಕ್ಸ್ಟ್ ಅಂತಲ್ಲ, ಆಡಿಯೋ, ವಿಡಿಯೋ, ಫೈಲ್, ಫೋಲ್ಡರ್ ಯಾವುದಾದ್ರೂ ಕಾಪಿ ಮಾಡೋಕ್ಕಿದ್ರೆ ಕಂಟ್ರೋಲ್+C ಮಾಡ್ಬೋದು. ಇದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್+C, ಇಲ್ಲಿ ಕಂಟ್ರೋಲ್+V ಬಗ್ಗೆ ನೋಡೋಣ. ನೆಕ್ಸ್ಟು ಇದು ಕಂಟ್ರೋಲ್+C, ಇದು ಕಾಪಿ ಮಾಡಿದ್ದು ಇಲ್ಲಿ ಪೇಸ್ಟ್ ಆಯಿತು ಅಂತ ಹೇಳ್ಬೋದು. ಕಂಟ್ರೋಲ್+C ಅನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಾಪಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಕಂಟ್ರೋಲ್+D, ಇಟ್ ಈಸ್ ಯೂಸ್ಡ್ ಫಾರ್ ಡಿಲೀಟಿಂಗ್ ಎನಿ ಫೋಲ್ಡರ್ ಅಥವಾ ಎನಿ ಫೈಲ್. ಡಿ ಅಂದರೆ ಡಿಲೀಟ್ ಮಾಡೋಕ್ಕೆ ಬಳಸ್ತಾರೆ ಕಂಟ್ರೋಲ್+D ಅನ್ನೋದನ್ನ. ಇದನ್ನ ಕಂಟ್ರೋಲ್+D ಮಾಡೋಣ. ಕಂಟ್ರೋಲ್+D ಡಿಲೀಟ್ ಅಂತಾನು ಮಾಡ್ಬೋದು ಅಥವಾ ಕಂಟ್ರೋಲ್+D ಅಂತಾನು ಮಾಡ್ಬೋದು. ಇದು ಜಾಸ್ತಿ ಕಂಟ್ರೋಲ್+D ಬಳಸ್ತಾ ಇಲ್ಲ. ಅದಕ್ಕಂದ್ರೆ ಡಿಲೀಟ್ ಅನ್ನೋ ಬಟನ್ ಕೊಟ್ಟಿರೋ ಸಲುವಾಗಿ ಡಿಲೀಟ್ ಅಂತ ಬಟನ್ನ ಕ್ಲಿಕ್ ಮಾಡಿದರೆ ಸಾಕು. ಈ ಥರ ಇರುತ್ತಲ್ಲ, ಡಿಲೀಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದರೆ ಸಾಕು, ಕಂಟ್ರೋಲ್+D ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್, ಇಟ್ ಈಸ್ ಯೂಸ್ಡ್ ಟು ಬುಕ್ ಮಾರ್ಕ್ ದ ಪೇಜ್ ಇನ್ ಇಂಟರ್ನೆಟ್ ವೆಬ್ ಬ್ರೌಸರಲ್ಲಿ ಒಂದು ಬುಕ್ ಮಾರ್ಕ್ ಮಾಡೋಕ್ಕೆ ಕಂಟ್ರೋಲ್+Dನ ಬಳಸ್ತಾರೆ. ಇದು ಯಾವ ಥರ ಅಂತ ನೋಡೋಣ. ಇಲ್ಲಿ ಕರ್ಸರ್ ಬಂದಮೇಲೆ ಕಂಟ್ರೋಲ್+D ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಈ ಸ್ಟಾರ್ ಇದೆಲ್ಲ, ಅದು ಬುಕ್ ಮಾರ್ಕ್ ಅಂತ ಹೇಳಿ, ಅಂದರೆ ಲೈಕ್ ಸೇವ್ ಮಾಡಿರಿ ಅಂತ, ಬುಕ್ ಮಾರ್ಕ್ ಆ್ಯಡೆಡ್ ಅಂತ ಹೇಳಿ. ಇಲ್ಲಿ ನಿಮ್ಮ ಯಾವುದಾದ್ರೂ ಹೊಸದು ಟ್ಯಾಬಿಂದು ಹೆಸರು ಕೊಡ್ಬೋದು, ಬಸ್ವ ಅಂತ, ಬಸ್ವ ITI ಮಾನ್ವಿ, ಈ ಥರನೂ ನಿಮ್ಗೆ ಇಷ್ಟ ಆಗಿದ್ದು ಕೊಡ್ಬೋದು. ಡನ್ ಅಂತ ಕೊಟ್ಟರೆ ನಿಮ್ದು ಇಲ್ಲಿ ಸ್ಟಾರ್ ಹೈಲೈಟ್ ಅಥವಾ ಬ್ಲೂ ಕಲರ್ ಆಗುತ್ತೆ. ಇದನ್ನು ಕ್ಯಾನ್ಸಲ್ ಮಾಡಬೇಕಾದ್ರೆ ರಿಮೂವ್ ಅಂತ ಮಾಡಿದರೆ ಆಯಿತು, ಹೋಗುತ್ತೆ. ನೆಕ್ಸ್ಟು ಕಂಟ್ರೋಲ್+C ಅಥವಾ ಕಂಟ್ರೋಲ್+E, ಡಿಸ್ಪ್ಲೇ ಅಡ್ರೆಸ್ ಬಾರ್ ಇನ್ ಇಂಟರ್ನೆಟ್ ಎಕ್ಸ್ಪ್ಲೋರರ್. ಇಂಟರ್ನೆಟ್ ಎಕ್ಸ್ಪ್ಲೋರಲ್ಲಿ ಅಡ್ರೆಸ್ ಬಾರ್ನ ಡಿಸ್ಪ್ಲೇ ಮಾಡೋಕ್ಕೆ ಕಂಟ್ರೋಲ್+E ಬಳಸ್ತಾರೆ. ಅದು ಯಾವ ಥರ ಅಂದರೆ, ಇಲ್ಲಿ ಕರ್ಸರ್ ಬಂದಮೇಲೆ ಕಂಟ್ರೋಲ್+E ಮಾಡಿದಾಗ ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದೀನಿ, www.google.com ಈ ಥರ ಸರ್ಚ್ ಮಾಡಿದಾಗ ನೋ ಇಂಟರ್ನೆಟ್ ಅಂದರೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂತ ತೋರಿಸುತ್ತೆ. ಇದು ಅಡ್ರೆಸ್ ಬಾರ್ನ ಸರ್ಚ್ ಮಾಡಬೇಕಾದ್ರೆ ಬಳಸ್ತಾರೆ. ನೆಕ್ಸ್ಟ್ ಕಂಟ್ರೋಲ್+F, ಯೂಸ್ಡ್ ಫಾರ್ ಫೈಂಡಿಂಗ್ ಎನಿ ಫೈಲ್ ಇನ್ ಆ್ಯಂಡ್ ಫೋಲ್ಡರ್. ಏನಾದರೂ ಸರ್ಚ್ ಮಾಡಬೇಕಾದ್ರೆ ಎಲ್ಲಿ, ವರ್ಡಲ್ಲಿ, ಎಕ್ಸೆಲಲ್ಲಿ ಕಂಟ್ರೋಲ್+F ಟೈಪ್ ಮಾಡಿದರೆ ನೀವು ಫೋಲ್ಡರ್ನ ಅಥವಾ ಫೈಲ್ನ ಸರ್ಚ್ ಮಾಡ್ಬೋದು, ಫೈಂಡ್ ಮಾಡ್ಬೋದು. ಕಂಟ್ರೋಲ್+F
ಇಲ್ಲಿ ನ್ಯಾವಿಗೇಷನ್ ಪಾತ್ ಕೊಡ್ಬೋದು, ಅಥವಾ ಇಲ್ಲಿ ಆದ್ರೂ ಕಂಟ್ರೋಲ್ F ಮಾಡಿದಾಗ ಸರ್ಚ್ ಡಾಕ್ಯುಮೆಂಟ್, ಏನಾದರೂ ಡಾಕ್ಯುಮೆಂಟ್ ಸರ್ಚ್ ಮಾಡಬೇಕಿದ್ರೆ ಜಾಸ್ತಿ ಫೋಲ್ಡರ್ಸ್ ಇದ್ದಾಗ ಅಥವಾ ಜಾಸ್ತಿ ಫೈಲ್ ಇದ್ದಾಗ ಸರ್ಚ್ ಮಾಡಬೇಕಿದ್ರೆ ಕಂಟ್ರೋಲ್ F ಮಾಡಬೇಕು. ನೆಕ್ಸ್ಟ್ Ctrl+G ಅಥವಾ ಕಂಟ್ರೋಲ್ G ಯೂಸ್ ಟು ಗೋ ಟು ಫಂಕ್ಷನ್ ಇನ್ MS Word ಆ್ಯಂಡ್ MS Excel. MS Word ಮತ್ತು MS Excel ಅಲ್ಲಿ Ctrl+G ನ ಬಳಸ್ತಾರೆ. ಇದು ಗೋ ಟು ಫಂಕ್ಷನ್ಗೆ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಕಂಟ್ರೋಲ್ G ಮಾಡಿದಾಗ ಇಲ್ಲಿ ಗೋ ಟು, ನಾನು ಈ ಪರ್ಟಿಕ್ಯುಲರ್ ಪೇಜ್ಗೆ ಹೋಗಬೇಕು, ಗೋ ಟು ಅಂದರೆ ಹೋಗಬೇಕು ಅಂದಾಗ ಪೇಜಲ್ಲಿ ಸರ್ಚ್ ಮಾಡಿದ್ರೆ ಎಂಟರ್ ಪೇಜ್ ನಂಬರ್ ಅಂತ ಸರ್ಚ್ ಮಾಡಿದಾಗ ಗೋ ಟು ಅಂತ ಕ್ಲಿಕ್ ಮಾಡಿದಾಗ ಪ್ರೆಸೆಂಟ್ ಪೇಜ್ ಆಗಿದ್ದೀವಿ ಅಂತ ತೋರಿಸುತ್ತೆ. ಸೆಕ್ಷನಲ್ಲಿ ತೋರಿಸಿದಾಗ ಸೆಕ್ಷನ್ ನಂಬರ್ ಅಂತ ಟೈಪ್ ಮಾಡಿದಾಗ ಗೋ ಟು ಅಂದಾಗ ಸೆಕ್ಷನ್ ಇದಕ್ಕೆ ಹೋಗುತ್ತೆ. ನೆಕ್ಸ್ಟ್ ಲೈನ್, ಯಾವ ಲೈನ್ ಬೇಕು ನನಗೆ, ಸೆಕೆಂಡ್ ಲೈನ್ ಅಂತ ಹೋದಾಗ ತೋರಿಸುತ್ತೆ. ನಾವು ಪರ್ಟಿಕ್ಯುಲರ್ ಯಾವ ಲೈನ್ಗೆ ಹೋಗಬೇಕು, ಯಾವ ಸೆಕ್ಷನ್ಗೆ, ಯಾವ ಪೇಜಿಗೆ ಹೋಗ್ಬೇಕು ಅನ್ನೋದಕ್ಕೆ ಗೋ ಟು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ Ctrl+H ಓಪನ್ ಹಿಸ್ಟ್ರಿ ಇನ್ ವೆಬ್ ಬ್ರೌಸರ್. ನಾವು ಪ್ರೀವಿಯಸ್ ಆಗಿ ಏನಾದರೂ ವೆಬ್ ಬ್ರೌಸರ್ಸ್ ಸರ್ಚ್ ಮಾಡಿದರೆ Ctrl+H ಮಾಡಿದರೆ ಹಿಸ್ಟ್ರಿ ಎಲ್ಲ ತೋರಿಸುತ್ತೆ. ನಾವೇನು ಹಿಸ್ಟ್ರಿ ನೋಡಿದ್ದೀವಿ ಪ್ರೀವಿಯಸ್ ಟೈಮಲ್ಲಿ ಅಂತ ಹಿಸ್ಟ್ರಿ ಅಂತ ತೋರಿಸಿದೆ. Ctrl+H. ನೆಕ್ಸ್ಟ್ Ctrl+I ಮೇಕ್ ದ ಟೆಕ್ಸ್ಟ್ ಇಟಾಲಿಕ್ ಇನ್ MS Word, Excel, PPT. ಇಟಾಲಿಕ್ ಸ್ಟೈಲ್ ಆಗಿ ಮಾಡೋಕ್ಕೆ Ctrl+I ನ ಬಳಸ್ತಾರೆ. ಇದನ್ನ ಸೆಲೆಕ್ಟ್ ಮಾಡಿಕೊಡ್ರಿ, ಬೋಲ್ಡಲ್ಲಿರೋದನ್ನ Ctrl+I ಅಥವಾ ಇಲ್ಲಿ ಬರೋ ಐನು ಕ್ಲಿಕ್ ಮಾಡಬೇಕು. Ctrl+I ಇಟಾಲಿಕ್ ಆಯಿತು, ಕ್ಲಿಕ್. Ctrl+I ಮಾಡಿದಾಗ ನೋಡೋಣ ಯಾವ ಥರ, ಈ ಥರ ಇಟಾಲಿಕ್ ಸ್ಟೈಲಲ್ಲಿ ಅದು ಫಾರ್ಮೆಟ್ ಆಗುತ್ತೆ. ನೆಕ್ಸ್ಟ್ Ctrl+J ಓಪನ್ ಡೌನ್ಲೋಡ್ಸ್ ಇನ್ ವೆಬ್ ಬ್ರೌಸರ್. ಆಲ್ರೆಡಿ ಡೌನ್ಲೋಡ್ ಮಾಡಿರ್ತೀವಲ್ಲ ವೆಬ್ ಬ್ರೌಸರ್ಸಲ್ಲಿ, ಅಲ್ಲಿ ಡೌನ್ಲೋಡ್ಸ್ನ ನೋಡೋಕ್ಕೆ Ctrl+J ನ ಬಳಸ್ತಾರೆ. Ctrl+J ಇಲ್ಲಿ ನಾನು ಇಷ್ಟು ಡೌನ್ಲೋಡ್ ಮಾಡಿದ್ದೀನಿ, ನನ್ನ ಸಿಸ್ಟಮಲ್ಲಿ ನನ್ನ ಇದರಲ್ಲಿ ಇಷ್ಟು ಡೌನ್ಲೋಡ್ ಮಾಡಿದ್ದೀನಿ ಅಂತ ತೋರಿಸುತ್ತೆ. ನೆಕ್ಸ್ಟು Ctrl+K ಇನ್ಸರ್ಟ್ ಹೈಪರ್ ಲಿಂಕ್ ಇನ್ MS Word, Excel ಆ್ಯಂಡ್ PPT. ಈ ಹೈಪರ್ ಲಿಂಕ್ ಅಂದರೆ ಅದನ್ನು ಸೆಲೆಕ್ಟ್ ಮಾಡಿದರೆ ಆ ಸೈಟಿಗೆ ಹೋಗೋ ಥರ ಹೈಪರ್ ಲಿಂಕ್ ಕೊಡ್ಬೋದು. Ctrl+K. ಒಂದು ಬಾಕ್ಸ್ ಓಪನ್ ಆಗುತ್ತೆ. ನಾವು ಯಾವುದಾದ್ರೂ ಡಾಕ್ಯುಮೆಂಟ್ ಲಿಂಕ್ ಕೊಡಬೇಕಾಗಿದ್ರೆ ನಮ್ಮ ಪೇಜಲ್ಲಿ ಅಲ್ಲಿ ಕೊಡ್ಬೋದು. ಈ ಥರ ಡಾಕ್ಯುಮೆಂಟ್ ಬ್ಲೂ ಕಲರಲ್ಲಿ ಬಂದು ಅಂಡರ್ಲೈನ್ ಬರುತ್ತೆ, ಅದಕ್ಕೆ ಹೈಪರ್ ಲಿಂಕ್ ಅಂತ ಕರೀತಾರೆ. ಇದಕ್ಕೆ ಹೈಪರ್ ಲಿಂಕ್ ಅಂತ ಕರೀತಾರೆ. ನೆಕ್ಸ್ಟು Ctrl+K ಆದಮೇಲೆ Ctrl+L ಯೂಸ್ಡ್ ಫಾರ್ ಟೆಕ್ಸ್ಟ್ ಜಸ್ಟಿಫಿಕೇಶನ್ MS Word. MS Wordಲ್ಲಿ ಪ್ಯಾರಾಗ್ರಾಫ್ನ ಚೇಂಜ್ ಮಾಡೋಕ್ಕೆ ಅಥವಾ ಪ್ಯಾರಾಗ್ರಾಫ್ ಚೇಂಜ್ ಮಾಡೋಕ್ಕೆ ಬಳಸ್ತಾರೆ. ಇದು ಜಸ್ಟಿಫೈ ಮಾಡೋದಕ್ಕೆ Ctrl+L. ಇದನ್ನೆಲ್ಲ ಸೆಲೆಕ್ಟ್ ಮಾಡಿ Ctrl+L ಮಾಡಿದರೆ ಜಸ್ಟಿಫೈ ಆಗುತ್ತೆ. ಅಂದರೆ ಡೈರೆಕ್ಟ್ ಈ ಬಟನ್ ಒತ್ತೋದಕ್ಕಿಂತ Ctrl+J ಒತ್ತಿದಾಗ ಇದನ್ನು Ctrl+J ಮಾಡೋಣ. Ctrl+J ಎಲ್ಲ ಕರೆಕ್ಟ್ ಜಸ್ಟಿಫೈ ಆಗುತ್ತೆ ಈ ಪೇಜಲ್ಲಿ. ನೆಕ್ಸ್ಟು Ctrl+M ಒಂದು ನ್ಯೂ ಸ್ಲೈಡ್ ಓಪನ್ ಮಾಡಬೇಕಾಗಿದ್ರೆ PPTಯಲ್ಲಿ ಒಂದು ನ್ಯೂ ಸ್ಲೈಡ್ ಓಪನ್ ಮಾಡಬೇಕಿದ್ದಾಗ ಅದನ್ನು ಬಳಸ್ತಾರೆ. Ctrl+M ಅಂದರೆ
ಒಂದು ನ್ಯೂ ಸ್ಲೈಡ್ ಎಂಟ್ರಿ ಆಯ್ತು ಆ ಥರ. ನೆಕ್ಸ್ಟ್ ಕಂಟ್ರೋಲ್ N ಟು ಓಪನ್ ನ್ಯೂ ಫೈಲ್ ಇನ್ MS ಆಫೀಸ್. ನ್ಯೂ ಫೈಲ್ MS ಆಫೀಸಲ್ಲಿ ಏನಾದರೂ ಓಪನ್ ಮಾಡಬೇಕಂದಾಗ ಕಂಟ್ರೋಲ್ N ಮಾಡಿದರೆ ಡಾಕ್ಯುಮೆಂಟ್ 2 ಅಂತ ಒಂದು ಓಪನ್ ಆಗುತ್ತೆ. ಡಾಕ್ಯುಮೆಂಟ್ 1 ಆಲ್ರೆಡಿ ಓಪನ್ ಆಗಿರೋದು, ಕಂಟ್ರೋಲ್ N ಮಾಡಿದಾಗ ಡಾಕ್ಯುಮೆಂಟ್ 2 ನೀವು ನೆಕ್ಸ್ಟ್ ಇನ್ನೊಂದು ಓಪನ್ ಮಾಡಬೇಕಾದ್ರೆ ಡಾಕ್ಯುಮೆಂಟ್ 3 ಆ ಥರ ಮಾಡ್ಬೋದು. ನೆಕ್ಸ್ಟ್ ಕಂಟ್ರೋಲ್ N ಏನಂದ್ರೆ ಟು ಓಪನ್ ನ್ಯೂ ಪೇಜ್ ಇನ್ ಇಂಟರ್ನೆಟ್ ಬ್ರೌಸರ್. ಇಂಟರ್ನೆಟ್ ವೆಬ್ ಬ್ರೌಸರಲ್ಲಿ ಸತಿ ಕಂಟ್ರೋಲ್ N ಮಾಡಿದಾಗ ನ್ಯೂ ಪೇಜ್ ಓಪನ್ ಆಗುತ್ತೆ, ನ್ಯೂ ಟ್ಯಾಬ್ ಓಪನ್ ಆಗುತ್ತೆ ಅಂತಲೂ ಹೇಳ್ಬೋದು. ಕಂಟ್ರೋಲ್ N. ನೆಕ್ಸ್ಟ್ ಕಂಟ್ರೋಲ್ O ಟು ಓಪನ್ ಎ ಫೈಲ್. ಎಲ್ಲಿಯಾದರೂ ಕಂಟ್ರೋಲ್ O ಮಾಡಿದರೆ ಓಪನ್ ಫೈಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ಕಂಟ್ರೋಲ್ O ಮಾಡಿದರೆ ಓಪನ್ ಮಾಡೋಕ್ಕೆ ಮೆನ್ಯೂಸ್ ಓಪನ್ ಆಗುತ್ತೆ. ಯಾವ್ಯಾವ ಓಪನ್ ಆಗಿದ್ದು ರೀಸೆಂಟ್ ಓಪನ್ ಆಗಿದ್ದು. ಸೊ ನಾವೇ ಓನ್ ಆಗಿರೋ ಇದರಲ್ಲಿ ಯಾವುದು ಇಲ್ಲಾಂದರೆ ಪ್ರೀವಿಯಸ್ ಸೇವ್ ಮಾಡಿರೋದನ್ನು ಓಪನ್ ಮಾಡೋದಕ್ಕೆ ಓಪನ್ ಮೆನ್ಯೂಸ್ ಓಪನ್ ಆಗುತ್ತೆ. ನೆಕ್ಸ್ಟ್ ಕಂಟ್ರೋಲ್ P ಟು ಪ್ರಿಂಟ್ ಎ ಡಾಕ್ಯುಮೆಂಟ್ ಆರ್ ಎ ಪಿಕ್ಚರ್. ಏನಾದರೂ ಪಿಕ್ಚರ್ ಮತ್ತು ಡಾಕ್ಯುಮೆಂಟ್ನ ಪ್ರಿಂಟ್ ಮಾಡಬೇಕಂದ್ರಾಗ ಕಂಟ್ರೋಲ್ ಪಿನ್ನ ಬಳಸ್ತಾರೆ. ಕಂಟ್ರೋಲ್ P ಇಲ್ಲಿ ನೋಡ್ರಿ, ಈ ಸೈಟಿಂದು ಮೇನ್ ಪೇಜ್ನ ಪ್ರಿಂಟ್ ಮಾಡಾಕಿದ್ದಾಗ ಈ ಥರ ಬರುತ್ತೆ. ನಾವು ಇಲ್ಲಿ ಪೇಜಸ್ ಆಲ್, ಕಸ್ಟಮು, ಪೋರ್ಟ್ರೇಟು ಯಾವ ಥರದ್ದು ಕೊಡ್ಬೋದು. ಪ್ರಿಂಟ್ ಅಂತ ಕೊಟ್ಟರೆ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಕಂಟ್ರೋಲ್ Q ಇಟ್ ಈಸ್ ಯೂಸ್ ಟು ಕ್ಲೋಸ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್. ಕಂಟ್ರೋಲ್ Q ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ Q ಅಂದರೆ ಕ್ವಿಟ್ನ ಯಾಕೆ ಯೂಸ್ ಮಾಡ್ತಾರೆ ಅಂದರೆ PPTಯಲ್ಲಿ ಸೇವ್ ಆಗಿರೋ ಅಥವಾ ಸೇವ್ ಆಗದೇನೋ ಅದನ್ನು ಸ್ಲೈಡ್ ಫೈಲ್ಸ್ನ ಕ್ವಿಟ್ ಮಾಡೋಕ್ಕೆ, ಅಂದರೆ ಔಟ್ ಆಫ್ ದ ಸ್ಲೈಡ್ ಬರಬೇಕಂದ್ರೆ ಕಂಟ್ರೋಲ್ Q ಮಾಡ್ತಾರೆ. ನಾನು ಕಂಟ್ರೋಲ್ Q ಮಾಡಿದ್ರೆ ನಾನು ಇದರದ್ದು ಸ್ಲೈಡ್ ಶೋ ಇಂದ ಔಟ್ ಆಫ್ ಬರ್ಬೋದು ನಾನು. ಕಂಟ್ರೋಲ್ +R ರೀಲೋಡ್ ದ ಪೇಜ್ ಇನ್ ಇಂಟರ್ನೆಟ್ ವೆಬ್ ಬ್ರೌಸರ್. ರೀಲೋಡ್ ಆಗೋಕ್ಕೆ ಕಂಟ್ರೋಲ್ R ಟೈಪ್ ಮಾಡಿದರೆ ರೀಲೋಡ್ ಆಗುತ್ತೆ. ಕಂಟ್ರೋಲ್ R ಮಾಡಿದರೆ ರೀಲೋಡ್ ಆಗುತ್ತೆ. ಇದು ರೀಲೋಡ್ ಅಂತ ಕರೀತಾರೆ. ಕಂಟ್ರೋಲ್ S ಟು ಸೇವ್ ಎನಿ ಡಾಕ್ಯುಮೆಂಟ್. ನಾವು ಸೇವ್ ಮಾಡೋಕ್ಕಿದ್ರೆ ಏನಾದರೂ ಡಾಕ್ಯುಮೆಂಟ್ಸ್ನ ಸೇವ್ ಮಾಡೋಂಗಿದ್ರೆ ನಾವು ಸೇವ್ ಬಟನ್ ಕಂಟ್ರೋಲ್ S ಸೇವ್. ಯಾವುದಾದ್ರೂ ಡೆಸ್ಕ್ಟಾಪಲ್ಲಿ ಅಥವಾ ನ್ಯೂ ಫೋಲ್ಡ್ರಲ್ಲಿ ಸೇವ್ ಮಾಡೋಂಗಿದ್ರೆ ಡೆಸ್ಕ್ಟಾಪಲ್ಲಿ ಮಾಡ್ಬೋದು ನೀವು. ಈ ಥರ ಡಾಕ್ಯುಮೆಂಟ್ ಅಂತ ಬರೆದು ಡಾಕ್ಯುಮೆಂಟ್ 1 ಇದು ಯಾವ ಟೈಪಲ್ಲಿ ಸೇವ್ ಆಗುತ್ತೆ, ವರ್ಡ್ ಡಾಕ್ಯುಮೆಂಟಲ್ಲಿ ಸೇವ್ ಆಗುತ್ತೆ. ನೀವು ಯಾವುದಾದ್ರೂ ಟೈಪಲ್ಲಿ ನೀವು ಸೇವ್ ಮಾಡ್ಕೋಬೋದು. ಈ ಫೈಲ್ನ ಸೇವ್ ಅಂತ ಮಾಡಿದರೆ ಡಾಕ್ಯುಮೆಂಟ್ 1 ಅಂತ ಸೇವ್ ಆಗುತ್ತೆ. ಕಂಟ್ರೋಲ್ T ಯೂಸ್ಡ್ ಫಾರ್ ಫಾಂಟ್ ಇನ್ MS ಪವರ್ ಪಾಯಿಂಟ್. ಫಾಂಟ್ನ ಚೇಂಜ್ ಮಾಡೋದಕ್ಕೆ ಕಂಟ್ರೋಲ್ Tನ ಬಳಸ್ತಾರೆ MS ಪವರ್ ಪಾಯಿಂಟಲ್ಲಿ. ನೆಕ್ಸ್ಟ್ ಯೂಸ್ಡ್ ಫಾರ್ ಹ್ಯಾಂಗಿಂಗ್ ಇಂಡೆಂಟ್ ಇನ್ MS ವರ್ಡಲ್ಲಿ ಇದು ಈ ಥರ ಮಾಡೋಕ್ಕಿಂತ ಕಂಟ್ರೋಲ್ T ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ T ಮಾಡಿದರೆ ಈ ಥರ ವರ್ಕ್ ಆಗುತ್ತೆ. ಕಂಟ್ರೋಲ್ T. ನೆಕ್ಸ್ಟ್ ಟು ಓಪನ್ ಎ ನ್ಯೂ ಟ್ಯಾಬ್ ಇನ್ ಇಂಟರ್ನೆಟ್ ವೆಬ್ ಬ್ರೌಸರ್. ವೆಬ್ ಬ್ರೌಸರಲ್ಲಿ
ಕಂಟ್ರೋಲ್ ಟಿ ಮಾಡಿದಾಗ ಇನ್ನೊಂದು ವಿಂಡೋ, ಇನ್ನೊಂದು ಟಿ ಅಂದರೆ ಟ್ಯಾಬ್, ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ. ಈ ಥರ ಟ್ಯಾಬ್ಸ್ ಎಲ್ಲ ಓಪನ್ ಆಗುತ್ತೆ, ನ್ಯೂ ಟ್ಯಾಬ್. ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಯು ಯೂಸ್ಡ್ ಫಾರ್ ಅಂಡರ್ಲೈನಿಂಗ್ ದ ಟೆಕ್ಸ್ಟ್. ಕಂಟ್ರೋಲ್ ಯು ಯಾವುದಕ್ಕೆ ಬಳಸ್ತಾರೆ ಅಂದರೆ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡಾಗ ಅಂಡರ್ಲೈನ್ ಬೇಕಿದ್ರೆ ಇದನ್ನ ಕ್ಲಿಕ್ ಮಾಡ್ಬೋದಿಲ್ಲ, ಕಂಟ್ರೋಲ್ ಯು ಮಾಡಿದಾಗ ಅಂಡರ್ಲೈನ್ ಆಗುತ್ತೆ. ನೆಕ್ಸ್ಟು ಓಪನ್ ಸೋರ್ಸ್ ಪೇಜ್ ಆಫ್ ದ ಇಂಟರ್ನೆಟ್ ಬ್ರೌಸರ್. ಇಲ್ಲಿ ನಾವು ಸೋರ್ಸ್ ಕೋಡ್ ಅಥವಾ ಸೋರ್ಸ್ ಪೇಜ್ ಚೆಕ್ ಮಾಡಬೇಕಾದ್ರೆ ಗೂಗಲ್ದು ಕಂಟ್ರೋಲ್ ಯು ಮಾಡಿದಾಗ ಸೋರ್ಸ್ ಪೇಜ್ ಓಪನ್ ಆಗುತ್ತೆ. ಇದು ಸೋರ್ಸ್ ಕೋಡ್, ಗೂಗಲ್ದು ಪೇಜಿಂದು ಸೋರ್ಸ್ ಕೋಡ್ ಅಂತ ಹೇಳ್ಬೋದು. ಇದಿಷ್ಟು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೋಡ್ ಹಾಕಿ ಇದರಲ್ಲಿ HTML ಬಳಸಿದ್ದಾರೆ. ಡಿಫ್ರೆಂಟ್ ಲ್ಯಾಂಗ್ವೇಜ್ನ ಬಳಸಿ ಒಂದು ಕೋಡ್ ರೆಡಿ ಮಾಡಿ ಗೂಗಲ್ ಈ ಥರ ವರ್ಕ್ ಮಾಡ್ಬೇಕಂತ ಹೇಳಿ ಒಂದು ಕೋಡ್ ಬರೆದಿದ್ದಾರೆ. ಇದು ಗೂಗಲ್ ಕೋಡ್ ಈ ಥರ ಇರುತ್ತೆ. ನೆಕ್ಸ್ಟ್ ಕಂಟ್ರೋಲ್ ವಿ ಯೂಸ್ಡ್ ಫಾರ್ ಅ ಪೇಸ್ಟ್. ಪೇಸ್ಟ್ ಮಾಡೋಕ್ಕೆ ಕಂಟ್ರೋಲ್ ವಿನ ಬಳಸ್ತಾರೆ. ಇದನ್ನ ಕಂಟ್ರೋಲ್ ಸಿ ಮಾಡಿ ಈ ಥರ ಆಗಿದೆ ನೋಡಿ. ಕಂಟ್ರೋಲ್ ವಿ ಕಾಪಿ ಮಾಡಿದ್ದು ಇಲ್ಲಿ ಪೇಸ್ಟ್ ಮಾಡ್ಬೋದು. ಇಲ್ಲ ಇದನ್ನು ನೋಡ್ರಿ, ಈಚ್ ಅದರ್ನ ಕಾಪಿ ಮಾಡೋಣ, ಕಂಟ್ರೋಲ್ ಸಿ ಇಲ್ಲಿ ಪೇಸ್ಟ್ ಮಾಡೋಣ, ಕಂಟ್ರೋಲ್ ವಿ ಈ ಥರ ಬರುತ್ತೆ. ನೆಕ್ಸ್ಟ್ ಪೇಸ್ಟ್ ಆದಮೇಲೆ ಕಂಟ್ರೋಲ್ ಡಬ್ಲ್ಯೂ ಯೂಸ್ಡ್ ಫಾರ್ ಕ್ಲೋಸಿಂಗ್ ವಿಂಡೋ ಕಮ್ಯಾಂಡ್. ವಿಂಡೋನ ಕ್ಲೋಸ್ ಮಾಡೋದಕ್ಕೆ ಕಂಟ್ರೋಲ್ ಡಬ್ಲ್ಯೂನ ಬಳಸ್ತಾರೆ. ನೆಕ್ಸ್ಟ್ ಯೂಸ್ಡ್ ಫಾರ್ ಕ್ಲೋಸಿಂಗ್ ಟ್ಯಾಬ್ ಇನ್ ಬ್ರೌಸಿಂಗ್. ಕಂಟ್ರೋಲ್ ಡಬ್ಲ್ಯೂ ಕ್ಲೋಸ್ ಆಗ್ತಿದ್ದಾವೆ ಟ್ಯಾಬ್ಸ್. ಪ್ರೆಸ್ ಮಾಡಿದ್ರೆ ನ್ಯೂ ಟ್ಯಾಬ್, ಕಂಟ್ರೋಲ್ ಡಬ್ಲ್ಯೂ ಮಾಡಿದ್ರೆ ಅದು ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಕಂಟ್ರೋಲ್ ಎಕ್ಸ್ ಯೂಸ್ಡ್ ಫಾರ್ ಕಟ್ ಎನಿ ಟೆಕ್ಸ್ಟ್, ಇಮೇಜ್ ಅಥವಾ ವಿಡಿಯೋ. ಕಟ್ ಮಾಡೋಕ್ಕೆ ಬಳಸ್ತಾರೆ. ಇದಿಷ್ಟು ಕಂಟ್ರೋಲ್ ಎಕ್ಸ್ ಮಾಡೋಣ, ಕಂಟ್ರೋಲ್ ಎಕ್ಸ್. ಇಲ್ಲಿ ಕಂಟ್ರೋಲ್ ಎಕ್ಸ್ ಮಾಡಿದರೆ ಡಿಲೀಟ್ ಅದು ಆ ಜಾಗ ಕಟ್ ಆಗಿ ಬೇರೆ ಕಡೆ ನಾವು ಕಂಟ್ರೋಲ್ ವಿ ಮಾಡ್ಬೋದು, ಅದು ಹಂಗೇನಿಲ್ಲ. ಕಂಟ್ರೋಲ್ ಇದನ್ನ ಕಂಟ್ರೋಲ್ ಎಕ್ಸ್ ಮಾಡೋಣ, ಕಂಟ್ರೋಲ್ ಎಕ್ಸ್ ಮಾಡಿದರೆ ಕಟ್ ಆಗುತ್ತೆ. ಆ ಕಟ್ ಆಗಿರೋದನ್ನ ನಾವು ಪೇಸ್ಟ್ ಮಾಡ್ಬೋದು. ಕಂಟ್ರೋಲ್ ವೈ ಯೂಸ್ಡ್ ಫಾರ್ ರೀಡು. ಇದು ರೀಡು ಬಟನ್, ರೀಡು. ಕಂಟ್ರೋಲ್ ವೈನ ಅಂದರೆ ರೀಡು ಮಾಡೋಕ್ಕೆ ಬಳಸ್ತಾರೆ. ಇಲ್ಲಿ ಈಸ್ ಈಕ್ವಲ್ ಟು ರ್ಯಾಂಡ್ 2,2 ಈ ಥರ ಬರುತ್ತೆ. ಇದು ಒಂದು ಟ್ರಿಕ್ ಅಂತ ಹೇಳ್ಬೋದು. ಈಸ್ ಈಕ್ವಲ್ ಟು ರ್ಯಾಂಡಮ್, ಅದು ಒಂದು ಲೈಕ್ ಫಂಕ್ಷನ್. ಆ ಥರ ಯಾವುದು ಎಷ್ಟು ಲೈನ್ ಬೇಕಂತೇಳಿ ಬ್ರ್ಯಾಕೆಟಲ್ಲಿ ಲೈನ್ ಅಂದರೆ 3 × 3, 3, 1, ಹಾಕಿದಾಗ ಆ ಪ್ರಕಾರ ಆ ಲೈನ್ ಇದರಲ್ಲಿ ಲೈಕ್ ಇಲ್ಲಿ ಶೋ ಆಗುತ್ತೆ. ಇದನ್ನು ಬೋಲ್ಡ್ ಮಾಡೋಣ, ಇಟಾಲಿಕ್ ಮಾಡೋಣ, ಅಂಡರ್ಲೈನ್ ಮಾಡೋಣ. ಅಂದರೆ ಕಂಟ್ರೋಲ್ ಬಿ, ಕಂಟ್ರೋಲ್ ಐ, ಕಂಟ್ರೋಲ್ ಯು ಮಾಡಿದಾಗ ಈ ಥರ ಆಗುತ್ತೆ. ಈಗ ಕಂಟ್ರೋಲ್ ವೈ ಏನು ಮಾಡುತ್ತಂದರೆ ಲಾಸ್ಟ್ ಮಾಡಿದ್ದು ವೈ, ಕಂಟ್ರೋಲ್ ವೈ, ಕಂಟ್ರೋಲ್ ವೈ ಅಂಡರ್ಲೈನ್ ಹೋಯಿತು. ಈ ಥರ ಪ್ರೆಸೆಂಟ್ ಆಗಿರೋದನ್ನು ಹೋಗುತ್ತೆ ಬರುತ್ತೆ. ಕಂಟ್ರೋಲ್ ವೈ ಮಾಡಿದ್ರೆ ಹೋಗುತ್ತೆ. ನೆಕ್ಸ್ಟ್ ಕಂಟ್ರೋಲ್ ಝೆಡ್ ಅಂದರೆ ಯೂಸ್ಡ್ ಫಾರ್ ಅಂಡು. ಇದನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಝೆಡ್ ಮಾಡೋಣ.
ಈ ಥರ ಆಗುತ್ತೆ ಕಂಟ್ರೋಲ್ ಝೆಡ್. ಫಸ್ಟಿಂದ ಏನೇನು ಮಾಡಿದ್ದೆಲ್ಲ ಎರೇಸ್ ಆಗ್ತಾ ಹೋಗುತ್ತೆ. ಕಂಟ್ರೋಲ್ ಝೆಡ್ ಈ ಥರ. ಫಸ್ಟ್ ಪೇಜ್ ಯಾವ ಥರ ಇತ್ತು ಆ ಥರ ಆಗುತ್ತೆ ಕಂಟ್ರೋಲ್ ಝೆಡ್ ಮಾಡ್ಕೊತಾನೆ ಹೋದಾಗ. ನಾನು ಏನೇನಿಲ್ಲಿ ಫಂಕ್ಷನ್ ಅಪ್ಲೈ ಮಾಡಿದ್ದೀನಿ ಕಂಟ್ರೋಲ್ನ ಯೂಸ್ ಮಾಡಿಕೊಂಡು ಆ ಥರ ಕಂಟ್ರೋಲ್ ಝೆಡ್ ಮಾಡಿದಾಗ ಪ್ರೆಸೆಂಟ್ ನಾನು ಫಸ್ಟ್ ಏನು ಮಾಡಿದ್ದೆ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ದೆ ಈ ಪೇಜಲ್ಲಿ ಆ ಥರ ತೋರಿಸುತ್ತೆ. ಕಂಟ್ರೋಲ್ ಝೆಡ್ ಲಾಸ್ಟು. ಕಂಟ್ರೋಲ್ ಝೆಡ್ ಅಂದರೆ ಯೂಸ್ಡ್ ಫಾರ್ ಅಂಡು, ಇದು ಅಂಡು ಬಟನ್. ಕಂಟ್ರೋಲ್ ಝೆಡ್, ಕಂಟ್ರೋಲ್ ವೈ ರೀಡು ಬಟನ್. ಹೋಪ್ ನಿಮಗೆಲ್ಲ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಬಸವ ಐಟಿ ಮಾನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.